ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ವಿಡಿಯೋ ಯಾವ ವಿಷಯದ ಬಗ್ಗೆ ಅಂತ ತಮ್ಮನೇಲಿ ನೋಡಿಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಹೇಳೋದೇನೆಂದರೆ, ಅಂದರೆ ಬಿಗ್ ಬಾಸ್ ಮುಗಿದ ಮೇಲೆ ನನಗೆ ತುಂಬ ಜನ ಕಮೆಂಟ್ ಎಲ್ಲ ಮಾಡಿದರು, ಏನಪ್ಪ ಬಿಗ್ ಬಾಸ್ ಮುಗೀತು, ಇನ್ನೇನು ವಿಡಿಯೋ ಇಲ್ವಾ, ಎಲ್ಲಿದೆಯಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಕೆಲವರು ಪಾಸಿಟಿವ್ ಆಗಿ ಕೇಳಿದರು, ಏನು ವೀಡಿಯೋ ಮಾಡ್ತಾ ಇಲ್ಲ, ಎಲ್ಲಿದೆಯಾ ಅಂತ. ಸೊ ಅವರಿಗೆಲ್ಲ ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ನಾನೊಂದು ವೀಡಿಯೋ ಮಾಡಿದ್ದೆ ಕಳೆದ ಒಂದು ತಿಂಗಳ ಹಿಂದೆ ಅಂತ ಅನಿಸುತ್ತೆ. ನಾನೊಂದು ವೀಡಿಯೋ ಮಾಡಿದ್ದೆ. ಏನೇನು ವೀಡಿಯೋ ಅಂತ ಹೇಳೋದಾದರೆ, ನನ್ನ ಮನೆ ಭಾಷೆ ಕೊಂಗಣಿ, ಅಂದರೆ ನನ್ನ ಮನೆ ಭಾಷೆ ಕೊಂಗಣಿಯಲ್ಲೇ ನಾನೊಂದು ವೀಡಿಯೋ ಮಾಡಿದ್ದೆ. ನನ್ನದೇ ಧರ್ಮದ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ತುಂಬ ವೈರಲ್ ಆಗಿತ್ತು. ಅಂದರೆ ನಾನು ಆ್ಯಕ್ಚುಲಿ ಈ ವಿಷಯ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಧೂತ ಚಾನೆಲ್ನ ಸಮೀರ್, ಸೊ ಅವರ ವಿಡಿಯೋ ಮಾಡೋದಕ್ಕಿಂತ ಮುಂಚೆ, ಅಂದರೆ ಎಲ್ಲ ಯೂಟ್ಯೂಬರ್ಸ್ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ನಾನು ಕೂಡ ಒಂದು ಅಂದ್ಕೊಂಡೆ ಸಪೋರ್ಟ್ ಕೊಡೋಣ ನಮ್ಮ ಕಡೆಯಿಂದನೂ. ಯಾಕಂದರೆ ಅದಕ್ಕಿಂತ ಮುಂಚೆ ಅವರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಒಟ್ಟಾರೆ ನಾವು ಒಂದು ಸಪೋರ್ಟ್ ಕೊಡ್ತಾ ಇದ್ದೀವಿ ಅಂದರೆ ಒಂದು ಮೀನಿಂಗ್ಲೆಸ್ ಇರಬಾರ್ದು ಆ ಸಪೋರ್ಟ್. ಸೊ ಅದಕ್ಕೋಸ್ಕರ ಅವರ ಚಾನಲನ್ನು ನಾನು ಎಲ್ಲವನ್ನು ನೋಡಿದೆ. ಯಾಕಂದರೆ ಅವರ ವಿಡಿಯೋ ಒಂದು ಸರಿ ಮಿಡ್ಲಲ್ಲಿ ಇರಲಿಲ್ಲ. ಆವಾಗ ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರು, ಆತ ಮುಸಲ್ಮಾನ, ಅದಕ್ಕೋಸ್ಕರ ಅವನು ಆ ಥರ ಮಾತಾಡಿದ್ದಾನೆ, ಈ ಥರ ಮಾತಾಡಿದ್ದಾನೆ ಅಂತ. ಸೊ ನಾನು ಎಲ್ರಿಗೂ ಹೇಳೋದು ಒಂದೇ, ಕಳೆದ 12-13 ವರ್ಷಗಳಿಂದ ಈ ಒಂದು ವಿಷಯದ ಬಗ್ಗೆ, ಅಂದರೆ ನಡೆದಂಥ ವಿಷಯದ ಬಗ್ಗೆ ಎಲ್ಲರೂ ಧ್ವನಿ ಎತ್ತಾ ಇದ್ದಾರೆ. ಬಟ್ ಈತನ ವಿಡಿಯೋ ಅಷ್ಟೊಂದು ವೈರಲ್ ಆಗೋಕ್ಕೆ ಕಾರಣ ಆತ ಪಟ್ಟಂಥ ಕಷ್ಟ. ಆ ವಿಡಿಯೋ ನೋಡುವಾಗ ಎಲ್ರಿಗೂ ಗೊತ್ತಾಗುತ್ತೆ, ಆ ಒಂದು ಗ್ರಾಫಿಕ್ಸು, ಆತ ಒಂದು ಎಡಿಟಿಂಗು, ಆ ಒಂದು ಲೆವೆಲ್ ಇದೆಯಲ್ಲ, ಅವನಿಗೆ ನಿಜವಾಗ್ಲೂ ಹ್ಯಾಟ್ಸಪ್ ಅಂತ ಹೇಳಬೇಕು. ಯಾಕಂದರೆ ಆ ಸಮೀರ್ ಅವರು ಮಾಡಿದಂಥ ವಿಡಿಯೋ ಎಷ್ಟು ಜನರಿಗೆ ಹೆಂಗೆ ಇಷ್ಟ ಆಯಿತು ಅಂತ ಹೇಳೋದಾದರೆ, ನನ್ನ ಪರ್ಸ್ನಲಾಗಿ ನಾನೇ ಹೇಳ್ತೇನೆ, ನಾನು ಎಷ್ಟೋ ಒಂದು 10-20 ಸಾವಿರ ವೀಡಿಯೋ ನೋಡಿದ್ದೇನೆ ಅಂತ ಅನಿಸುತ್ತೆ. ಮೇ ಬಿ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ತುಂಬ ಜನ ಮಾತಾಡಿದ್ದಾರೆ. ಸೊ ಆ ಒಂದು ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ, ನಾನು ತುಂಬ ಮಾತಾಡಿದ್ದೇನೆ, ತುಂಬ ನೋಡಿದ್ದೇನೆ, ತುಂಬ ಕೇಳಿದ್ದೇನೆ ಕೂಡ. ಬಟ್ ಸಮೀರ್ ಅವರ ವಿಡಿಯೋ ನೋಡಿದಾಗ ಆ ಒಂದು ಫೀಲಲ್ಲಿ ನೋಡ್ತೀವಿ ಅಲ್ವ ನಾವು. ಅಂದರೆ ತುಂಬ ಜನ ಮಾತಾಡಿದರು, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಆ ರೀತಿ ಆದರೆ ಏನು ಮಾಡ್ತೀರಾ ಅಂತ. ಸೊ ನಿಜ, ಯಾಕಂದರೆ ನಾವು ಒಬ್ಬರಿಗೆ ಇವಾಗ ತುಂಬ ಪೀಕ್ ಪಾಯಿಂಟಲ್ಲಿದ್ದಾರೆ ಸಮೀರ್ ಅವರು, ಅವರಿಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ನಿಜವಾಗ್ಲೂ ಮನುಷ್ಯರ ಅನ್ನೋ ಒಂದು ಕ್ವಶನ್ ಬರುತ್ತೆ. ಯಾಕಂದರೆ ಮನುಷ್ಯತ್ವನೇ ಈ ಪ್ರಪಂಚದಲ್ಲಿ, ಇವಾಗಿನ ಸಮಾಜದಲ್ಲಿ ನಾವು ಕಳ್ಕೊಳ್ತಾ ಇದ್ದೇವೆ. ಯಾಕಂದರೆ ಎಲ್ಲ ಒಂದು ಕಡೆ ಯಾರೋ ಒಂದು ಕಡೆ ಮಾತಾಡ್ತಾ ಇದ್ದಾರೆ ಅಂದರೆ ಅವರ ಜಾತಿ ಅಥವಾ ಅವರ ಧರ್ಮದ ಬಗ್ಗೆ ಮಾತಾಡಿಬಿಟ್ಟು ಆ ಒಂದು ಅಸ್ತ್ರ ಅಂತಲೇ ಹೇಳ್ಬೋದು, ಅದನ್ನು ಯೂಸ್ ಮಾಡಿಬಿಟ್ಟು ನಾವು ಅವರನ್ನು ಮೂಲೆ ಗುಂಪು ಮಾಡ್ತಾ ಇದ್ದೇವೆ ಅನ್ನೋದು ತುಂಬ ಬೇಜಾರದ ವಿಷಯ. ಯಾಕಂದರೆ ಸಮೀರ್ ಅವರಿಗೆ ನಿಜವಾಗ್ಲೂ ಅಗತ್ಯ ಇರಲಿಲ್ಲ ಆ ವಿಡಿಯೋ ಮಾಡಬೇಕು ಅಂತ. ನನ್ನ ಪ್ರಕಾರ ಆ ಒಂದು ವಿಡಿಯೋ ಮಾಡುವಾಗ ಅವರು ಅಷ್ಟೊಂದು ವೈರಲ್ ಆಗುತ್ತೆ, ಅಷ್ಟೊಂದು ಜನ ಆ ಒಂದು ವಿಡಿಯೋವನ್ನು ಸಪೋರ್ಟ್ ಮಾಡ್ತಾರೆ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ ಬಹುಶಃ. ಅಷ್ಟು ಜನರಿಗೆ ರೀಚ್ ಆಯಿತು. ಯಾಕಂದರೆ ಇವಾಗ ನನ್ನ ಮನೆ ಪಕ್ಕದಲ್ಲಿ ಅಥವಾ ನನ್ನ ಒಂದು ಹಳ್ಳಿ ಕಡೆ ಆ ಒಂದು ವಿಡಿಯೋದ ಬಗ್ಗೆ ಅಷ್ಟೊಂದು ಜನ ಮಾತಾಡ್ತಾ ಇದ್ದಾರೆ ಅಂದರೆ ಅಂದ್ಕೊಳ್ಳಿ ಇಷ್ಟೊಂದು ರೀಚ್ ಆಗಿದೆ ಆ ವಿಡಿಯೋ ಅಂತ. ಸೊ ಆ ವಿಡಿಯೋ ರೀಚ್ ಆಗಿದೆ, ಅವನು ಫೇಮಸ್ ಆಗ್ತಾ ಇದ್ದಾನೆ, ಅದೊಂದು ಬಿಟ್ಟಾಕಿ, ಅದೊಂದು ಬೇರೆ ಸೈಡು. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತೆ, ನ್ಯಾಯ ಸಿಗಬೇಕು ಅನ್ನೋದು ಇನ್ನೊಂದು ಕಡೆ. ಯಾಕಂದರೆ ಆ ಹೆಣ್ಣು ಮಗಳು ಅಂತ ಹೇಳೋದಕ್ಕಿಂತನೂ ಆ ಹೆಣ್ಣು ಮಗಳು ನಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ದಯವಿಟ್ಟು ಈಗಲಾದರೂ ಸಪೋರ್ಟ್ ಮಾಡೋಣ ನಾವು. ಯಾಕಂದರೆ ನೋಡಿ, ಈ ಬಗ್ಗೆ ನಾನು ಮಾತಾಡೋದಕ್ಕಿಂತ ಮುಂಚೆ ತುಂಬ ಜನ ದೊಡ್ಡ ಮಂದಿ ಮಾತಾಡಿದ್ದಾರೆ. ಸೊ ಅಷ್ಟೊಂದು ರೀಚ್ ಆಗಿದೆ, ಈತ ಮಾಡಿದ ಒಂದು ವಿಡಿಯೋ ರೀಚ್ ಆಗಿದೆ, 1 ಕೋಟಿಗಿಂತನೂ ಜಾಸ್ತಿ ಜನ ನೋಡಿದ್ದಾರೆ ಅಂತ ಹೇಳೋದಾದರೆ, ಎಲ್ಲೋ ಒಂದು ಕಡೆ ಸಣ್ಣದೊಂದು ಆಸೆ ಮನಸ್ಸಿನಲ್ಲಿ ಇದೆ. ಯಾಕಂದರೆ ಈ ಸರಿಯಾದರೂ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಸಪೋರ್ಟ್ ಮಾಡೋಣ. ಯಾಕಂದರೆ ನಾನು ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದ್ದೆ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಮಾತಾಡಿದರೆ, ಧ್ವನಿ ಎತ್ತಿದರೆ, ಯೂಟ್ಯೂಬ್ ಚಾನೆಲ್ ಮಾಡೋದು ಅಂದರೆ ನಾವು ಯೂಟ್ಯೂಬ್ ಚಾನೆಲ್ ಮಾಡುವಾಗ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಫನ್ ಎಲಿಮೆಂಟ್ಸು ಅಥವಾ ಈ ಥರ ಏನಾದರೂ ಒಂದು ವೀಡಿಯೋ ಮಾಡೋಣ ಅಂತ. ಸೊ ನಾವು ಫಸ್ಟ್ ಆಫ್ ಆಲ್ ನಾವು ಧ್ವನಿ ಎತ್ತಿದ್ದು, ನಾನು ಮತ್ತು ನನ್ನ ಮಿಸಸ್ ಧ್ವನಿ ಎತ್ತಿದ್ದು ಅಜಯ್ ಕಾರಿನಲ್ಲಿ ಅಂತ ನಡೆದಂಥ ಒಂದು ವಿಷಯದಲ್ಲಿ. ಸೊ ಅದಕ್ಕೆ ನಮಗೆ ತುಂಬ ಸಪೋರ್ಟ್ ಸಿಕ್ತು. ಆಮೇಲೆ ಇನ್ನೊಂದು ನಡೀತು, ಆ ವಿಷಯದಲ್ಲೂ ಸ್ವಲ್ಪ ನಾವು ಮಾತಾಡಿದ್ವಿ. ಸೊ ಆಮೇಲೆ ನಮ್ಮ ಫ್ಯಾಮಿಲಿಯೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾಕೆ ಸುಮ್ಮನೆ ಆ ವಿಡಿಯೋ ಎಲ್ಲ ಮಾಡ್ತಾಯಿದ್ದೀರಾ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ ಅಂತ. ಸೊ ನಾನು ಎಲ್ಲೋ ಒಂದು ಕಡೆ ಅಂದ್ಕೊಂಡೆ, ಈ ಫ್ಯಾಮಿಲಿಯೆಲ್ಲ ಆದಮೇಲೆ ಯಾಕೆ ಸುಮ್ಮನೆ ನಮ್ಗೆ ಬೇಕು ಈ ಥರದ್ದೆಲ್ಲ ಅಂತ. ಸೊ
ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಒಂದು ಕೊರಗಿತ್ತು, ನನಗೂ ಮಾತಾಡಬೇಕು, ನನಗೂ ಹೇಳಬೇಕು. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ಧರ್ಮ ಅಥವಾ ಒಂದು ಇವಾಗ ನೋಡಿ ನನ್ನ ಕಮ್ಯುನಿಟಿ ಬಗ್ಗೆನೇ ಹೇಳ್ತಾ ಇದ್ದೇನೆ, ಬೇರೆ ಯಾರ ಬಗ್ಗೆನೂ ಹೇಳ್ತಾ ಇಲ್ಲ. ಸೊ ನಾವು ಏನಾದರೂ ಒಂದು ಕಡೆ ಧ್ವನಿ ಎತ್ತಿದ್ರೆ ಎಲ್ಲೋ ಕುಗ್ಗಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಸೊ ಇದಂತೂ ನಿಜ. ಸೊ ಇಲ್ಲಿ ನಾವು ಒಬ್ರೊಬ್ಬರಿಗೆ ಸಪೋರ್ಟ್ ಮಾಡದೇ ಇದ್ದರೆ, ನಾನು ಹೇಳೋದಾದರೆ ನೋಡಿ, ನಡೆದಂಥ ಒಂದು ಸೌಜನ್ಯ ಕೇಸ್ನಲ್ಲಿ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಆ ದೇವರಿಗೆ ಗೊತ್ತು. ಯಾಕಂದರೆ ನಾವು ಅವರು ಇನ್ವಾಲ್ವ್ ಆಗಿದ್ದಾರೆ, ಇವರು ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ, ನಾವು ನೋಡಿದವರು ಯಾರೂ ಇಲ್ಲ. ಸೊ ಇನ್ವಾಲ್ವ್ ಆಗಿದ್ದವರಿಗೆ ಶಿಕ್ಷೆ ಅಂತೂ 100% ಆಗಲೇಬೇಕು. ನಾವು ಅದರ ಬಗ್ಗೆ ಹೋರಾಡಬೇಕು ವಿನಃ ಅವನು ಆ ಜಾತಿಯವನು ಈ ಜಾತಿಯವನ ಬಗ್ಗೆ ಯಾಕೆ ಮಾತಾಡ್ದ, ಈ ಜಾತಿಯವನ ಬಗ್ಗೆ ಯಾತಕ್ಕೆ ಮಾತಾಡ್ದ ಅಂತ ಹೇಳೋದು ಇದೆಯಲ್ಲ, ನಿಜವಾಗ್ಲೂ ತಪ್ಪು. ಯಾಕಂದರೆ ನಮ್ಮ ಸಮಾಜದಲ್ಲಿ ಅದೇ ಎಲ್ಲೋ ಒಂದು ಇದೇ ವಿಡಿಯೋದಲ್ಲಿ ಸಮೀರ್ MD ಮತ್ತು ಗಿರೀಶ್ ಮಟ್ಟಣ್ಣ ಅವರ ಒಂದು ವಿಡಿಯೋದಲ್ಲಿ ಹೇಳಬೇಕಂದ್ರೆ, ಒಂದು 27 ನಿಮಿಷಕ್ಕೊಂದು ಹೆಣ್ಣು ಮಗಳನ್ನು ಇದೆ ಅಂತೆ ನಮ್ಮ ಭಾರತ ದೇಶದಲ್ಲಿಯೋ ಅಥವಾ ಪ್ರಪಂಚದಲ್ಲಿ. ಸೊ ಒಂದು ಕಡೆ ನಾವು ಯೋಚನೆ ಮಾಡಬೇಕು, ಪ್ರತಿ 27 ನಿಮಿಷಕ್ಕೊಂದು ಹೆಣ್ಣು ಮಗಳ ಅಂದರೆ ಒಂದು ನಿಜವಾಗ್ಲೂ ನಾವು ಆ ಒಂದು ಪರ್ಟಿಕ್ಯುಲರ್ ಆಗಿ ಅಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂದರೆ, ಇದು ನಿಜವಾಗ್ಲೂ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರೋ ವಿಷಯ. ಯಾಕಂದರೆ ನಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ, ನಮ್ಮ ತಾಯಿ ಕೂಡ ಹೆಣ್ಣು, ನಮ್ಮ ಅಕ್ಕ ತಂಗಿಯರು ಅಥವಾ ಎಲ್ಲೂ ಒಂದು ಏನಂದರೆ, ನನಗೆ ನಿಜವಾಗ್ಲೂ ನನಗೆ ಒಂದು ಮಾತಾಡಬೇಕು ಅಂತ ನಾನು ತುಂಬ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಇವಾಗ ಮಾತಾಡಲಿಕ್ಕೆ ಮಾತು ಬರ್ತಾ ಇಲ್ಲ. ಮನುಷ್ಯ ಗಂಡಾಗಿರಲಿ ಹೆಣ್ಣಾಗಿರಲಿ, ಒಂದು ಮನುಷ್ಯ ಅಂದರೆ ಜನಸಂಖ್ಯೆ ಏರಿಕೆ ಆಗೋದು ಅಂತ ನಾವು ಹೇಳ್ತೀವಲ್ಲ, ಇವಾಗ ನಾನು ಹುಟ್ಟೋದಕ್ಕೂ ಕಾರಣ ನನ್ನ ತಾಯಿ. ಸೊ ಹೆಣ್ಣು ಅಂದರೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು. ಸೊ ಅಂಥ ಒಂದು ಹೆಣ್ಣು ಇದ್ದಾಳಲ್ಲ, ನಾವು ಎಷ್ಟೋ ದೇವರು ಕೋಟಿ ದೇವರುಗಳಿಗೂ ನಾವು ಕೈ ಮುಗಿದ್ರೂ ಆ ತಾಯಿಯನ್ನು ಒಬ್ಬ ಹೆಣ್ಣು ಮಗಳಿಗೆ ಕೈ ಮುಗಿಯೋದು ಇದೆಯಲ್ಲ, ನಿಜವಾಗ್ಲೂ ಗ್ರೇಟ್. ಯಾಕಂದರೆ 9 ತಿಂಗಳು ಅವರು ಕಷ್ಟಪಟ್ಟು ನಮ್ಮನ್ನು ಅವರ ಹೊಟ್ಟೆಯಲ್ಲಿ ಹೊತ್ತು ಅವರು ನಮ್ಮನ್ನು ಈ ಪ್ರಪಂಚಕ್ಕೆ ಒಂದು ಪರಿಚಯ ಮಾಡ್ತಾರಲ್ವ, ಮೊದಲನೇ ಗುರು ಅಂತ ಹೇಳ್ತೀವಲ್ವ ನಾವು. ಅವರಿಗೆ ಈ ಥರ ಆಗ್ತಾ ಇದೆ ಅಂತ ಹೇಳೋದಾದರೆ ನಾವು ಯಾಕೆ ಸುಮ್ಮನಿದ್ದೀವಿ, ನಾವು ಯಾಕೆ ಒಂದು ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ? ಸೊ ಪರ್ಟಿಕ್ಯುಲರ್ ಆಗಿ ನಡೆದಂಥ ಸೌಜನ್ಯ ಕೇಸ್ ಒಂದೇ ಅಲ್ಲ, ಪ್ರಪಂಚದಲ್ಲಿ ಎಷ್ಟೋ ಕೇಸ್ ನಡೀತಾ ಇದೆ, ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಇದರ ಬಗ್ಗೆ ನಾವು ಎಷ್ಟು ಮಾತಾಡ್ತಾ ಇದ್ದೇವೆ? ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಜಾತಿ ಬಗ್ಗೆ, ಒಂದು ಧರ್ಮದ ಬಗ್ಗೆ ಆಗ್ತಾ ಇರುವಂಥ ಗಲಾಟೆಯನ್ನು ಬಿಟ್ಟು ನಾವು ನೋಡೋದಾದರೆ ಇದೊಂದು ಸೀರಿಯಸ್ ವಿಷಯ. ಆ್ಯಕ್ಚುಲಿ ಇದರ ಬಗ್ಗೆ ಎಷ್ಟು ಜನ ನಾವು ಮಾತಾಡ್ತಾ ಇದ್ದವರನ್ನು ನಾವು ಮೂಲೆ ಗುಂಪು ಮಾಡ್ತಾ ಇದ್ದೇವೆ. ಇದೊಂದು ಎಷ್ಟು ಸರಿ ನೋಡಿ. ಒಬ್ಬರು ಏನೋಪ್ಪ ಅವರಿಗೆ ಒಂದು ಮಂಜುನಾಥ ಸ್ವಾಮಿ ಆಗಿರ್ಬೋದು ಅಥವಾ ಅಣ್ಣಪ್ಪ ಸ್ವಾಮಿ ದೇವರು ಆಗಿರ್ಬೋದು, ಅವರಿಗೆ ಒಂದು ತಲೆಯಲ್ಲಿ ಹಾಕಿದ್ರು ಸಮೀರ್ ಅವರಿಗೆ, ಅದರ ಬಗ್ಗೆ ಒಂದು ನೀನು ಮಾತಾಡು ಅಂತ ಹೇಳಿ. ಯಾಕಂದರೆ ನೋಡಿ, ಅವರಿಗೆ ಅದರ ಬಗ್ಗೆ ವೀಡಿಯೋ ಮಾಡಬೇಕಂತಾನೆ ಇರಲಿಲ್ಲ. ಯಾಕಂದರೆ ಅವರ ವೀಡಿಯೋ ಗ್ರೋತ್ ಆಗಿದೆ, ಅವರ ಯೂಟ್ಯೂಬ್ ಚಾನಲ್ ತುಂಬ ಗ್ರೋತ್ ಇದೆ, ಒಳ್ಳೆಯ ಒಬ್ಬ ಎಡಿಟರ್, ಒಳ್ಳೆಯ ಒಬ್ಬ ಮಾತುಗಾರ ಆತ. ಸೊ ಒಂದು ಮಾತನಾಡಿದ್ದು ಇಷ್ಟು ಕ್ಲಿಕ್ ಆಗೋಕ್ಕೆ, ಅಂದರೆ ಇಷ್ಟು ಜನರಿಗೆ ರೀಚ್ ಆಗೋದಕ್ಕೆ ಕಾರಣ ಆತನ ಒಂದು ಎಡಿಟಿಂಗು. ಹಿಂಗೆ ಹೋಗ್ತಾ ಇತ್ತು ಅಂದರೆ ಎಡಿಟಿಂಗು ಆ ಜಾಗದಲ್ಲಿ, ಅಂದರೆ ಸೌಜನ್ಯ ಅವರ ಜಾಗದಲ್ಲಿ ನಾನೇ ಇದ್ದೆ ಅನ್ನೋ ಒಂದು ಫೀಲಿಂಗ್ ಬರ್ತಾಯಿತ್ತು ನನಗೆ. ನಿಜವಾಗ್ಲೂ ನಾನೇ ಇದ್ದೆ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ ಅಂತ ಅಷ್ಟೊಂದು ಬೇಜಾರಾಗ್ತಾಯಿತ್ತು. ಸೊ ಆ ಒಂದು ಇನ್ಸಿಡೆಂಟನ್ನು ನಾನು ಪ್ರತಿಯೊಂದು ಇನ್ಸಿಡೆಂಟಲ್ಲಿ ನೋಡಿದಾಗ ನೋಡಿ, ಇವಾಗ ತುಂಬ ಜನ ಹೇಳ್ತಾಯಿದ್ರು, ಅಂದರೆ ಇಷ್ಟೆಲ್ಲ ಆಗ್ತಾಯಿದೆ, ಇದಾಗಿದೆ ಅಂತ. ಬಟ್ ಈತ ಮಾಡಿದ ವೀಡಿಯೋದ ಮೇಲೆ ನಾನು ಅದೊಂದು ಕಮ್ಮಿ ಅಂದರೆ 2-3 ಬಾರಿ ನೋಡಿದ್ದೇನೆ. ಸ್ಕಿಪ್ ಮಾಡದೆ ಕಮ್ಮಿ ಒಂದು 40 ನಿಮಿಷದ ವೀಡಿಯೋವನ್ನು ಎಲ್ಲೂ ಒಂದು ಕಡೆ ಒಂದು ಚೂರು ಇದು ಮಾಡದೆ ನಾನು ನೋಡಿದ್ದು ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ಅಂತ ಹೇಳ್ಬೋದು. ಸೊ ಒಂದೊಂದು ಮಾತು ಆತ ಹೇಳಿದಾಗ ಆತ ಅಲ್ಲಿ ಇದ್ದು ನೋಡಿದ್ದಾನೆ, ಆತ ಅಷ್ಟೊಂದು ಕ್ಲಿಯರಾಗಿ ಹೇಳ್ತಾ ಇದ್ದಾನೆ. ಸೊ ನೋಡಿ, ನನಗೆ ಅವನಷ್ಟು ಮಾತಾಡೋಕ್ಕೂ ಬರಲ್ಲ, ನಾನು ನಿಜ ಹೇಳ್ತೇನೆ. ಯಾಕಂದರೆ ಅದೊಂದು ಕ್ಲಾರಿಟಿಯಲ್ಲಿ ಮಾತಾಡ್ತಾ ಇದ್ದಾನೆ, ಯಾರ ಹೆಸರು ತೆಗೆಯದೇ ಕೂಡ ಅಷ್ಟು ಕ್ಲಾರಿಟಿಯಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳೋದಾದರೆ, ದಯವಿಟ್ಟು ಪ್ಲೀಸ್ ನನ್ನ ರಿಕ್ವೆಸ್ಟ್ ಇದು, ನನ್ನ ಕಡೆಯಿಂದ ಸಪೋರ್ಟ್ ಮಾಡೋಣ. ಯಾಕಂದರೆ ಆತನಿಗೆ ಒಬ್ಬನಿಗೆ ಸಪೋರ್ಟ್ ಮಾಡೋಣ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡೋಣ. ಯಾಕಂದರೆ ಈ ಒಂದು ಯೂಟ್ಯೂಬು ಯಾಕೆ ಒಂದು ನ್ಯೂಸ್ ಚಾನೆಲ್ ರೀತಿ ಬದಲಾಗ್ತಾ ಇದೆ ಅಂದರೆ,
ಇವಾಗ ನೀವು ನೋಡಿರ್ಬೋದು, ಮಂಗಳೂರಲ್ಲಿ ಒಬ್ಬ ಹುಡುಗ ನಾಪತ್ತೆಯಾದ. ಸೊ ಅದನ್ನು ವಿಧಾನಸೌಧದಲ್ಲಿ ಮಾತೆತ್ತಿದ್ರು. ಸೊ ಸೌಜನ್ಯ ಅವರ ವಿಷಯ ಯಾಕೆ ಬರ್ತಾ ಇಲ್ಲ? ನಾನು ಈ ರೀತಿ ಹೇಳ್ತಾ ಇಲ್ಲ. ಸೊ ಯಾಕಂದರೆ ಈ ವಿಡಿಯೋ ಮಾಡುವಾಗ ತುಂಬ ಜಾಗೃತಿಯಾಗಿರಬೇಕು. ಸೊ ಇದು ಪರ್ಟಿಕ್ಯುಲರ್ ಆಗಿ ನೋಡಿ, ಇವ್ನು ಹಿಂಗೆ ಹೇಳ್ತಾ ಇದ್ದಾನೆ ನೋಡಿ, ಅವ್ರ ಹುಡುಗ ಸಿಗಬಾರ್ದು ಅಂತ ಏನಲ್ಲ, ಸಿಗಬೇಕು. ಬಟ್ ಆತನ ಬಗ್ಗೆ ಒಂದು ಕಾಳಜಿ ವಹಿಸುವ ಒಂದು ಕೆಲವು ಜನರ ಮನಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ಈ ಹೆಣ್ಣು ಮಗಳು ಯಾಕೆ ಬರಲಿಲ್ಲ ನೋಡಿ. ಅವನು ಸಿಗಬೇಕು, ನಿಜವಾಗ್ಲೂ ಹೇಳ್ತಾ ಇದ್ದಾನೆ. ಇಂಥ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಎಲ್ಲ ತುಂಬ ಇದೆ. ಹೆಣ್ಮಕ್ಳು ಮಿಸ್ಸಿಂಗ್ ಆಗ್ತಾ ಇದ್ದಾರೆ, ಗಂಡ್ಮಕ್ಳು ಮಿಸ್ಸಿಂಗ್ ಆಗ್ತಾ ಇದ್ದಾರೆ. ಎಲ್ಲಿ ಹೋದ, ಹೆಂಗೆ ಹೋದ, ಏನೂ ಗೊತ್ತಾಗ್ತಾ ಇಲ್ಲ. ಏನು ನಮ್ಮ ಯಾವ ವ್ಯವಸ್ಥೆಗೆ ನಾವು ದೂರಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂದರೆ ಇಷ್ಟೊಂದು CC ಕ್ಯಾಮರಾಸ್ ಇದೆ, ಇಷ್ಟೊಂದು ಕಡೆ ಒಂದೊಂದು ಅಲ್ಲೊಂದು ಇಲ್ಲೊಂದು ತುಂಬ ಮುಂದುವರೆದಿದೆ. ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ತುಂಬ ಮುಂದುವರೆದಿದ್ದಾರೆ. ಆದರೆ ಯಾಕೆ ಏನು ಮಾಡೋಕ್ಕಾಗ್ತಾ ಇಲ್ಲ? ಅವರನ್ನು ಯಾರು ಕಟ್ಟಾಗ್ತಾ ಇದ್ದಾರೆ? ಸೊ ಇದೊಂದು ವ್ಯವಸ್ಥೆಯನ್ನು ಚೇಂಜ್ ಮಾಡೋಕ್ಕೆ ನಾವು ಹೋರಾಡಬೇಕಾಗಿದೆ. ಅಂದರೆ ನಮ್ಮಂತಹ ಒಂದು ಜನರು ತುಂಬ ಜನ ಇದ್ದಾರೆ. ನಾನು ಯೋಚನೆ ಮಾಡೋ ಹಾಗೆ ಮೇ ಬಿ ತುಂಬ ಜನ ಯೋಚನೆ ಮಾಡ್ತಾರೆ, ಬಟ್ ಮಾತಾಡಲ್ಲ. ಸೊ ಇನ್ನಾದರೂ ಮಾತಾಡಬೇಕು. ಯಾಕಂದರೆ ಇದು ಇಲ್ಲಿ ನಿಲ್ಲಬಾರ್ದು. ಪ್ರತಿಯೊಂದು ಸಾರಿ ನಾನು ನೋಡಿದ್ದೇನೆ, ಕೆಲವೊಂದು ಸಮಯ, ಕೆಲವೊಂದು ದಿವಸ, ಕೆಲವೊಂದು ವರ್ಷಗಳ ಅಷ್ಟು ಮಾತಾಡ್ತೇವೆ ನಾವು, ಆಮೇಲೆ ಬಿಟ್ಬಿಡ್ತೇವೆ. ಸೊ ದಯವಿಟ್ಟು ಈ ಸಾರಿ ಹೀಗೆ ಆಗಬಾರ್ದು. ಎಲ್ಲರೂ ಈ ಒಂದು ವಿಷಯದಲ್ಲಿ ಜಾತಿ ಧರ್ಮ ಎಲ್ಲವನ್ನೂ ಬಿಟ್ಟು ಎಲ್ಲ ಒಗ್ಗಟ್ಟಾಗಿ, ಅಂದರೆ ಎಲ್ಲರೂ ಒಟ್ಟು ಸೇರಿ ಈ ಒಂದು ವಿಷಯದ ಬಗ್ಗೆ ಹೋರಾಡಬೇಕು. ಇದರಲ್ಲಿ ಯಾರ್ಯಾರು ಅನ್ಯಾಯ ಮಾಡಿದ್ದಾರೋ ಆ ಹುಡುಗಿಗೆ, ಅವರು ಎಲ್ಲರಿಗೂ ನಿಜವಾಗ್ಲೂ ಹೇಳ್ತಾನೆ, ಶಿಕ್ಷೆ ಆಗಲೇಬೇಕು. ಈ ಕಾನೂನು ಪ್ರಕಾರ ಶಿಕ್ಷೆ ಆಗದಿದ್ದರೂ ಕೂಡ ಯಾವುದಾದ್ರೂ ಒಂದು ದೇವರು, ನಾನು ಅಂದ್ಕೊಳ್ಳೋದು ಯಾವಾಗಲೂ ಆ ಹುಡುಗಿ ಏನಾದರೂ, ನಾವು ಹೇಳ್ತೀವಲ್ವ, ನಮ್ಮ ಈ ಕಡೆ ಸ್ವಲ್ಪ ಇದೆ, ಅಂದರೆ ದೆವ್ವ ಬಂದಿದೆ ಅಂತ. ಸೊ ಆ ರೀತಿಯಾದರೂ ಬಂದು ಅವರಿಗೆಲ್ಲ ಒಂದು ಶಿಕ್ಷೆ ಕೊಡಬೇಕು ಅನ್ನೋ ನನ್ನ ಆಸೆ. ಸೊ ದೇವರ ಒಂದು ಅನುಗ್ರಹ ಇದ್ದರೆ ಆದಷ್ಟು ಬೇಗ ಆ ಹುಡುಗಿಗೆ ಒಂದು ನ್ಯಾಯ ಸಿಗಲಿ ಅಂತ ಹೇಳ್ತಾ, ಸೊ ಆ ಹುಡುಗಿ ಅಂತ ಅಲ್ಲ, ಎಷ್ಟೋ ಹುಡುಗಿಯರಿಗೆ ಈ ರೀತಿ ಆಗಿದೆ. ಸೊ ಆ ಎಲ್ಲ ಹುಡುಗಿಯರಿಗೂ ನ್ಯಾಯ ಸಿಗಬೇಕು ಅಂತ ಹೇಳ್ತಾ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ನಂದು ಏನಾದರೂ ಮಾತಾಡಿದರೆ ತಪ್ಪಾಗಿದ್ದರೆ ಕ್ಷಮಿಸ್ತೀರಂತ ಗೊತ್ತು. ಸೊ ನೋಡೋಣ, ಇನ್ನು ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.